ಕಮಲೇಶ್ ಕುಮಾರ್ ಅವರಿಗೂ ಸ್ವಾಗತ. ಉಪಸ್ಥಿತಿರುವಂಥ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಅಧ್ಯಕ್ಷರೇ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೇ, ಉಪಸ್ಥಿತಿರುವಂಥ ಗೌರವಾನ್ವಿತ ಎಲ್ಲ ಆದರಣೀಯ ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ವಿಘ್ನ ವಿನಾಯಕನಿಗೆ ಒಂದು ರೀತಿಯ ವಿಘ್ನವನ್ನು ತಂದದ್ದು ಈಗ ತಾನೇ ಬರ್ತಿರುವಂಥ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನೊಂದು 2-4 ದಿವಸಗಳಲ್ಲಿ ಗಣೇಶ ಚತುರ್ಥಿ ಹಬ್ಬ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲಿ ಭಾಳ ಅದ್ಧೂರಿಯಾಗಿ ಗಣಪತಿಯ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಲವಾರು ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಅನುಮತಿಯನ್ನು ಪಡ್ಕೊಂಡು ಹಲವಾರು ವರ್ಷಗಳಿಂದ ಗಣೇಶನ ಪ್ರತಿಷ್ಠೆ ಆದ ನಂತರ ಭಾಳ ವಿಶೇಷವಾದ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಆಗಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಆದರೆ ಈ ವರ್ಷ ಗಣೇಶನ ವಿಗ್ರಹವನ್ನು ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಂಥ ಆಯೋಜಕರು ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಗೆ ಹೋಗಿ ಆದಂಥ ಅನುಭವಗಳನ್ನು ಜನಪ್ರತಿನಿಧಿಗಳ ಮಧ್ಯೆ ಗಮನಕ್ಕೆ ತಂದದ್ದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಗಣಪತಿಯ ವಿರುದ್ಧ ರೀತಿಯಲ್ಲಿ ಇವತ್ತು ಗಣಪತಿಗೆ ವಿರುದ್ಧ ರೀತಿಯಲ್ಲಿ ಹೋಗ್ತಾ ಇದೆ, ಗಣಪತಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳಿಕ್ಕೆ ಬಯಸ್ತದೆ. ಇವತ್ತು ಸಹಜವಾಗಿ ಅವರು ಹೊಸ ನಿಯಮಗಳನ್ನು ಜೋಡಣೆ ಮಾಡಿಕೊಂಡಿದ್ದಾರೆ. ಒಂದು ಕಾರ್ಯಕ್ರಮ ಆಯೋಜಕರು ಯಾರು, ಅವರ ಹೆಸರು, ಅವರ ಈ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಪ್ರಾರಂಭದಲ್ಲಿ ಎಲ್ಲ ಕಡೆಗಳ ನಡುವುದು ಗಣಪತಿಯ ಪೂಜೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು. ಆದರೆ ಇಲ್ಲಿ ಅದೇ ಗಣಪತಿಗೆ ಈ ರೀತಿ ತೊಂದರೆ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎರಡನೇದು, ಇವತ್ತು ನಗರದ ಹಂಪನಕಟ್ಟೆ ಇರ್ಬೋದು, ಸ್ಟೇಟ್ ಬ್ಯಾಂಕ್ನಿಂದ ಹಂಪನಕಟ್ಟೆಗೆ ಬರುವಂಥ ರಸ್ತೆಗಳಲ್ಲಿ ದಡಿರಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಇವತ್ತು ಬ್ಯಾರಿಕೇಡ್ ಹಾಕಿದ ನಂತರ ಜನರು ಆಗ್ತಾ ಇರುವಂಥ ಕಷ್ಟದ ಬಗ್ಗೆ ಸಹಜವಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಲೇಡಿ ಗೋಷನ್ ಪಕ್ಕದಲ್ಲಿರುವಂಥ ಬಸ್ ಸ್ಟ್ಯಾಂಡಿನಲ್ಲಿ ನಿಂತವರು ಆ ಅರ್ಧ ರಸ್ತೆ ದಾಟಿ ಬ್ಯಾರಿಕೇಡ್ ದಾಟಿ ಬಸ್ ಹೋಗುವಂಥ ಜಾಗಕ್ಕೆ ಬರಬೇಕು. ಬ್ಯಾರಿಕೇಡ್ ಒಂದಕ್ಕೊಂದು ಹತ್ರ ಇಟ್ಟಾಗ ಅವರು ಹೇಗೆ ದಾಟಿ ಹೋಗಬೇಕು ಅಂತ ಗೊತ್ತಿಲ್ಲ. ಈ ರೀತಿಯ ಪ್ರಶ್ನೆಗಳು ನಮಗೆ ಕೇಳುತ್ತವೆ. ಹಾಗಾಗಿ ಒಂದು ರೀತಿ ಏಕಪಕ್ಷೀಯವಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ನಡ್ಕೊಳ್ತದೆ. ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ, ಸ್ಥಳೀಯ ಮಹಾನಗರ ಪಾಲಿಕೆ ನಮ್ಮ ಆಡಳಿತ ಸಂಸ್ಥೆ ಇದೆ. ಈ ರೀತಿಯಲ್ಲಿ ಮಾಡಿದರೆ ಹೇಗೆ ಅಂತ ಹೇಳೋದು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಅಭಿಪ್ರಾಯದ ರೀತಿಯಲ್ಲಿ ಪಡ್ಕೊಳ್ಳುವಂಥದ್ದು. ಇದು ಯಾವುದೂ ಮಾಡದೆ ಏಕಾಏಕಿ ಸಚಿವರ ಮೌಖಿಕ ಆದೇಶ ಬಂದಿದೆ, ಕಾಂಗ್ರೆಸ್ ನಾಯಕರು ಆದೇಶ ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅಂತ ಹೇಳೋ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಈ ರೀತಿಯ ಬದಲಾವಣೆಗಳು ಮಾಡ್ತದೆ ಅಂತೇಳಿ ಆದರೆ ಒಂದೊಂದು ಅಧಿಕಾರಿ ಬಂದಾಗ ಒಂದೊಂದು ರೀತಿಯಲ್ಲಿ ಜವಾಬ್ದಾರಿಗಳು ಅವರು ಈ ರೀತಿಯ ಬದಲಾವಣೆಗಳನ್ನು ಮಾಡ್ತಾ ಹೋದರೆ ಮಂಗಳೂರಿನ ಹಲವಾರು ಕಡೆಗಳಲ್ಲಿ ಡಿವೈಡರ್ ಇದ್ದದಲ್ಲಿ ಕೆಲವು ಕಡೆಗಳಲ್ಲಿ ಯೂ ಟರ್ನ್ ಆಗಬೇಕು, ಕೆಲವು ಕಡೆಗಳಲ್ಲಿ ಡಿವೈಡರ್ ಈ ಹಿಂದೆ ಅದನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೀವು ಟ್ರಾಫಿಕ್ಕನ್ನು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾದವರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ, ಅದರಲ್ಲಿ ಯಾವುದೇ ನಮಗೆ ಸಂದೇಹ ಇಲ್ಲ. ಆದರೆ ಸಾರ್ವಜನಿಕರ ಗಮನಕ್ಕೆ ತಂದು ಯಾವುದೇ ರೀತಿಯ ವ್ಯತ್ಯಾಸಗಳಿದ್ದಲ್ಲಿ ಹಲವು ಅದರ ಬಗ್ಗೆ ಅರಿವಿದ್ದಂಥವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಜನಪ್ರತಿನಿಧಿಗಳಿಗೂ ಕೂಡ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಬದಲಾವಣೆ ಮಾಡಬೇಕು. ಆದರೆ ಈಗ ತಕ್ಷಣ ಮಾಡುವಂಥ ಏಕಾಏಕಿ ಮಾಡಿದರೆ ಜನರಿಗೆ ಆಗುವಂಥ ತೊಂದರೆಗಳು, ಅಥವಾ ಜನರು ನಮ್ಮ ಹತ್ರ ಕೇಳುವಾಗ ಶಾಸಕರೇ ನಿಮ್ಮ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರದಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ, ಅಥವಾ ನನ್ನ ಹತ್ರ ಕೇಳಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆಗತ್ತೆ ಅಂತ ಹೇಳುವಂಥದ್ದು. ಇದನ್ನು ನಿಮಗೆ ಖುಷಿ ಬಂದ ಹಾಗೆ ಮಾಡುವುದಕ್ಕಿಂತ ಜನರ ಅಭಿಪ್ರಾಯಗಳನ್ನು ಪಡ್ಕೊಳ್ಳಿ, ಜನರೊಂದಿಗೆ ನಾಗರಿಕ ಅವರ ಜೀವನದ ಅಮೂಲ್ಯ
ಒಂದು ಜೀವಕ್ಕೆ ಹಾನಿಯಾಗದಂತೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ. ಈ ಏನು ಅದು ಬ್ಯಾರಿಕೇಡನ್ನು ದಾಟಿ ಆಚೆ ಹೋಗುವಾಗ ಜೀವದ ಹಾನಿಯಾದರೆ ಇದಕ್ಕೆ ಹೊಣೆಯಾಗುವವರು ಯಾರು? ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ತುಕೊಳ್ತದ ಅಂತೇಳುವಂಥ ಪ್ರಶ್ನೆಯನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಯಾರೋ ಮಂತ್ರಿಗಳು ಹೇಳಿದ್ದಾರೆ, ಯಾರೋ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ದಾರೆ, ಈ ಬದಲಾವಣೆ ತರಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಏಕಾದೇಕಿ ಮಾಡಲಿಕ್ಕೆ ಇಲ್ಲಿ ನಾಳೆ ಹೆಚ್ಚು ಕಮ್ಮಿ ಆದರೆ ಯಾವ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಬಂದು ಸಮರ್ಥಿಸಿಕೊಳ್ಳುವುದಿಲ್ಲ. ನೇರವಾಗಿ ಅಧಿಕಾರಿಗಳ ಮೇಲೆ ದೂಷಿಸ್ತಾರೆ. ಅದಕ್ಕಾಗಿ ಇದನ್ನು ನೀವು ಗಮನದಲ್ಲಿಡಬೇಕು ಅಂತ ಹೇಳೋದು ಒಂದು ಭಾಗ. ಅದೇ ಮುಂದೆ ಬರುವಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅಲ್ಲಿರುವಂಥ ಬಸ್ ಸ್ಟ್ಯಾಂಡನ್ನು ತೆರವುಗೊಳಿಸಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಅದರ ಬಗ್ಗೆ ವರದಿ ಬಂದಿತ್ತು. ಒಂದು ಅಂಗಡಿಯ ಎದುರುಗಡೆ ಇರುವಂಥ ಬಸ್ ಸ್ಟ್ಯಾಂಡ್ ಅದನ್ನು ತೆಗೆದು ಇವತ್ತು ದಿವಸಾಗಲೂ ಸಾವಿರಾರು ಜನ ಬಸ್ಸಿನಲ್ಲಿ ಪ್ಯಾಸೆಂಜರ್ ಆಗಿ ಆ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲುವಂಥ ವ್ಯಕ್ತಿಗಳಿಗೆ ಬಸ್ ಸ್ಟ್ಯಾಂಡ್ ಇಲ್ಲದಾಗಿದೆ. ಈಗ ಮಳೆ ಬರ್ತಾ ಇರುವಂಥದ್ದು, ಬಿಸಿಲು ಇದೆ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸ್ವಲ್ಪ ಜನರು ನಿಲ್ಲುವಂಥ ಅವಕಾಶಗಳು ಇತ್ತು. ಏಕಾದ್ಯೋಗಿಗಳು ಯಾರಿಗೆ ಕೇಳಿದರು? ಪೊಲೀಸ್ ಇಲಾಖೆಗೆ ಕೇಳಿದರೆ ಪೊಲೀಸ್ ಇಲಾಖೆ ಗೊತ್ತಿಲ್ಲ, ಇನ್ನೊಂದು ಇಲಾಖೆ ಕೇಳಿದರೆ ಇನ್ನೊಂದು ಇಲಾಖೆಗೆ ಗೊತ್ತಿಲ್ಲ. ಕೇಳಿದರೆ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಆದೇಶ ಕೊಟ್ಟಿದ್ದಾರೆ ಮೌಖಿಕ ಅಂಥೇಳಿ ಮಹಾನಗರ ಪಾಲಿಕೆ ಕಮಿಷನರ್ ಹೇಳ್ತಾರೆ ಅದು ಅವೈಜ್ಞಾನಿಕವಾಗಿತ್ತು ಅಂತ ಹೇಳ್ತಾರೆ. ನನಗೊಂದು ಅವಿಜ್ಞಾನಿಕವಾಗಿದ್ದದ್ದು ಅವತ್ತು ಮಹಾನಗರ ಪಾಲಿಕೆ ಅನುಮತಿಯನ್ನು ಕೊಟ್ಟೇ ಕಟ್ಟಿದಂಥ ಬಸ್ ಸ್ಟ್ಯಾಂಡ್ ಅದು. ಒಂದು ವ್ಯಾಪಾರಿಯ ಲಾಭಕ್ಕಾಗಿ ಸಾವಿರಾರು ಜನರನ್ನು ಬಿಸಿಲಿನಲ್ಲಿ ಮಳೆಯಲ್ಲಿ ನಿಲ್ಲಿಸುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದು, ಇದಕ್ಕೆ ಯಾರು ಉತ್ತರ ಕೊಡೋದು ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರಥಮತವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಮ್ಮೆ ಬಸ್ ಸ್ಟ್ಯಾಂಡ್ ಕಟ್ಟಿ ವಾಪಸ್ ಪುನರಪಿ ಕಟ್ಟಲಿಕ್ಕೆ ಅನುದಾನಗಳವೇ ಕೊಡುತ್ತೆ. ಕಳೆದ 15-16 ತಿಂಗಳಿಂದ